ಅನಿತಾ ಕುಮಾರಸ್ವಾಮಿ ಅವರು 2013ರಲ್ಲಿ 73,000 ಮತಗಳು ತಗೊಳ್ತಾರೆ. ಅಂದರೆ ಒಂದು 3,000 ಇಂದ 4,000 ಮತಗಳಿಂದ ಪರಾಜಿತಗೊಳ್ತಾರೆ. ತದನಂತರ 18ರಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರೇ ಬರಬೇಕು, ಕಾರ್ಯಕರ್ತರನ್ನ ಉಳಿಸಬೇಕು, ಕಾರ್ಯಕರ್ತರ ಒಂದು ಭಾವನೆಗಳಿಗೆ ಕುಮಾರಸ್ವಾಮಿ ಅವರು ಬೆಲೆ ಕೊಟ್ಟು ಬಂದು ಚುನಾವಣೆ ಸ್ಪರ್ಧೆ ಮಾಡಬೇಕು, ನಮ್ಮ ಅಸ್ತಿತ್ವ ಉಳಿಬೇಕು ಅಂತಕ್ಕಂಥದ್ದು ಚನ್ನಪಟ್ಟಣ ತಾಲೂಕಿನ ಕಾರ್ಯಕರ್ತರುಗಳ ಒಂದು ಅಭಿಪ್ರಾಯ ಆಗಿತ್ತು. ಬಹುಶಃ ಅಕ್ಕಪಕ್ಕ ಕ್ಷೇತ್ರಗಳಲ್ಲಿ ಚುನಾವಣೆಯನ್ನು ನಿಲ್ತಕ್ಕಂಥ ಉದಾಹರಣೆಗಳು ಎಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಇಲ್ಲ. ಅದು ಮಾನ್ಯ ಕುಮಾರಸ್ವಾಮಿ ಅವರು ತಗೊಂಡಂಥ ಅವತ್ತು ತೀರ್ಮಾನ ಕಾರ್ಯಕರ್ತರನ್ನು ಉಳಿಸಲಿಕ್ಕೆ ಕ್ಷೇತ್ರದಲ್ಲಿ. ತದನಂತರ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕುಮಾರಣ್ಣ ಅವರು ಒಂದು ಕಡೆ ಪಂಚರತ್ನ ಕಾರ್ಯಕ್ರಮದ ಒತ್ತಡದ ಹಿನ್ನೆಲೆ ಒಂದು ದಿನ ಕೂಡ ಪ್ರಚಾರಕ್ಕೆ ಬರಲಿಕ್ಕಾಗಲಿಲ್ಲ. ಕಾರ್ಯಕರ್ತರುಗಳೇ ಚುನಾವಣೆ ಮಾಡಿದರು. ಬಹುಶಃ ದೇವೇಗೌಡರು ಸಾಹೇಬರು ಒಂದು ಸ್ವಲ್ಪ ಸಮಯ ಕೊಟ್ಟರು. ಏಕೆಂದರೆ ಇವತ್ತು ಚನ್ನಪಟ್ಟಣ ತಾಲೂಕಿನಲ್ಲಿ ಇಗ್ಲೂರು ಬ್ಯಾರೇಜ್ನ ಕಟ್ತಕ್ಕಂಥದ್ದು ಏನು ಮಾನ್ಯ ದೇವೇಗೌಡರು ಸಾಹೇಬರು ಮಾಡಿದರು, ಬಹುಶಃ ಇವತ್ತು ಕೂಡ ಅಲ್ಲಿರ್ತಕ್ಕಂಥ ರೈತರುಗಳ ಒಂದು ಮನಸ್ಸಿನಲ್ಲಿ ಉಳಿದಿದೆ. ಹಾಗಾಗಿ ಮೊನ್ನೆ ದಿನ ಜೆ ಪಿ ನಗರದ ಕಚೇರಿಯಲ್ಲಿ ಮಾನ್ಯ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಸಭೆ ನಡೀತು. ಕಾರ್ಯಕರ್ತರುಗಳು ಅವ್ರದ್ದಾದಂಥ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. JDSದಾದಂಥ 70,000 75,000 ಸಾಂಪ್ರದಾಯಿಕ ಮತಗಳಿದೆ ಕ್ಷೇತ್ರದಲ್ಲಿ. ಹಾಗಾಗಿ ಅವರ ಕೆಲವೊಂದಷ್ಟು ಭಾವನೆಗಳು ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರುಗಳು ಕೂಡ ಕೆಲವೊಂದಷ್ಟು ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಕ್ರೋಢೀಕರಿಸಿ ಒಂದು ವರದಿಯನ್ನು ರಾಷ್ಟ್ರೀಯ BJP ನಾಯಕರುಗಳಿಗೆ ಕಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಜೊತೆಯಲ್ಲಿ ಮಾನ್ಯ ಕುಮಾರಣ್ಣ ಅವರು, ದೇವೇಗೌಡರು ಸಾಹೇಬರು, ಎರಡೂ ಪಕ್ಷದ ಕಾರ್ಯಕರ್ತರುಗಳು ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ತೀರ್ಮಾನ ತಗೋಬೇಕು ಅಂತಕ್ಕಂಥ ಸಲಹೆ ಕೊಡ್ತಾರೆ, ಆ ರೀತಿ ತೀರ್ಮಾನ ತಗೋತಾರೆ. ಹೌದಣ್ಣ, ಇದು ನಮ್ಮ ನಿಲುವಲ್ಲ. ಕಾರ್ಯಕರ್ತರುಗಳು ಕೆಲವೊಂದಷ್ಟು ಪಕ್ಷದ ಆಂತರಿಕವಾದಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕ್ಲೋಸ್ ಡೋರಲ್ಲಿ ಕೆಲವೊಂದಷ್ಟು ಭಾವನೆಗಳು ಕಾರ್ಯಕರ್ತರುಗಳು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅಂತಿಮವಾದಂಥ ನಿರ್ಣಯಗಳು, ಅಂತಿಮವಾದಂಥ ತೀರ್ಮಾನಗಳು ಒಂದು ನಿಮಿಷ ಏಕೆಂದರೆ ನಾವು NDA ಮೈತ್ರಿ ಪಕ್ಷದ ಭಾಗವಾಗಿದ್ದೀವಿ. ಲೋಕಸಭಾ ಚುನಾವಣೆಯಿಂದ ಕೂಡ ನಾವು ಇವತ್ತು ಒಟ್ಟಾಗಿ ಈ ರಾಜ್ಯದಲ್ಲಿ ಹೋಗಬೇಕು ಅಂತಕ್ಕಂಥ ನಿರ್ಣಯವನ್ನು ದೇವೇಗೌಡರು ಸಾಹೇಬರ ಒಂದು ಸಾಮರ್ಥ್ಯದಿಂದ ಇವತ್ತು ನಾವು ಮುಂದುವರಿಸಿದ್ದೀವಿ. ಹಾಗಾಗಿ ಭಾವನೆಗಳು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಭಾವನೆಗಳು, ಯೋಗೀಶ್ವರ್ ಅವರ ಬೆಂಬಲಿಗರ ಭಾವನೆಗಳು, JDS ಪಕ್ಷದ ಕಾರ್ಯಕರ್ತರ ಭಾವನೆಗಳನ್ನೆಲ್ಲ ಕ್ರೋಢೀಕರಿಸಿ ಅಂತಿಮವಾಗಿ ಸೂಕ್ತವಾದ ನಿರ್ಧಾರ ಕೈಗೊಳ್ತೀವಿ. ಇನ್ನು 4 ವರ್ಷಗಳ ಕಾಲ ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು JP ಭವನದ ನಮ್ಮ ಪಕ್ಷದ ಕಚೇರಿಯಲ್ಲಿ ನಡೆದಂಥ ಕೋರ್ ಕಮಿಟಿಯ ಒಂದು ಸದಸ್ಯರ ಒಂದು ಸಭೆಯಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಶಾಸಕರುಗಳು ಉಪಸ್ಥಿತರಿದ್ದರು, ಮಾಜಿ ಶಾಸಕರುಗಳು, ಮಾಜಿ ಮಂತ್ರಿಗಳು ಕೂಡ ಇದ್ದರು. ಅವರು ಮಾನ್ಯ ಕುಮಾರಸ್ವಾಮಿ ಅವರಿಗೆ ಹಾಗೂ ನನಗೆ ಒಂದು ಕಿವಿ ಮಾತನ್ನು ಹೇಳಿದ್ರು. ನಿಖಿಲ್ ಅವರು ಇಡೀ ರಾಜ್ಯಾದ್ಯಂತ ವಿಷಯಾಧಾರಿತವಾದಂಥ ವಿಷಯಗಳನ್ನ ಇವತ್ತು ಕಲೆ ಹಾಕಿ, ಜೊತೆಯಲ್ಲಿ ಇವತ್ತು ಸರ್ಕಾರದ ವೈಫಲ್ಯತೆಗಳ ವಿರುದ್ಧವಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಹೆಚ್ಚಾಗಿ ಸಕ್ರಿಯವಾಗಿ ಸಂಘಟನೆಯ ವಿಚಾರವಾಗಿ, ವಿಶೇಷವಾಗಿ ನಮ್ಮ ಮೆಂಬರ್ಶಿಪ್ ಡ್ರೈವ್ಗಳ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ದೇವೇಗೌಡರು 99ರಲ್ಲೇ ಏನು ಮಾತನಾಡಿದರು. ಯಾಕೆಂದರೆ ಇವತ್ತು ಜನತಾದಳ ಪಕ್ಷದ ಒಂದು ಬೇಸು ಭಾಳ ಸದೃಢವಾಗಿದೆ ರಾಜ್ಯದಲ್ಲಿ. ಆದರೆ ಅದಕ್ಕೆ ಒಂದು ವೇದಿಕೆ ಮೂಲಕವಾಗಿ ಒಂದು ಸ್ಟ್ರಕ್ಚರು, ಒಂದು ಫಾರ್ಮ್ಯಾಟಲ್ಲಿ ಸೃಷ್ಟಿ ಮಾಡಲಿಕ್ಕೆ ಇಲ್ಲಿವರೆಗೂ ನಾವು ಸಣ್ಣ ಪುಟ್ಟ ನಮ್ಮಲ್ಲಿ ಲೋಪದೋಷಗಳಿದೆ. ಇದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ನಮ್ಮ ಜೊತೆಯಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ಹಿರಿಯ ಮುಖಂಡರುಗಳ ಒಂದು ಸಲಹೆ ನನ್ನ ಮೇಲೆ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಾನು ಯಾವುದೇ ಈ ಕೂಡಲೇ ಶಾಸಕನಾಗಬೇಕು ಅಥವಾ ಇನ್ಯಾವುದೋ ಚುನಾವಣೆ ಬಂದ ತಕ್ಷಣ ತೂರ್ಕೊಂಡು ಇನ್ಯಾವುದೋ ಸ್ಥಾನಮಾನಕ್ಕೆ ಹೋಗಿ ಕುತ್ಕೋಬೇಕು ಅಂತಕ್ಕಂಥ ಅಪೇಕ್ಷೆ ಆಗಿ, ಅಭಿಲಾಷೆ ಆಗಲಿ ನನ್ನಲ್ಲಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನೋಡಿ ಸರ್, ಈಗ ಕಳೆದ
ಎರಡು MLA ಎಲೆಕ್ಷನ್ಗಳಲ್ಲಿ ನೀವು ನೋಡಿದ್ದೀರಿ. ಚನ್ನಪಟ್ಟಣ ಯಾವ ರೀತಿ ಇಡೀ ರಾಜ್ಯದ ಗಮನವನ್ನು ಸೆಳೆದಿರ್ತಕ್ಕಂಥ ಕ್ಷೇತ್ರ. ಯೋಗೀಶ್ವರ್ ಅವರಾಗಲಿ, ಅವರ ಬೆಂಬಲಿಗರಾಗಲಿ, ನಮ್ಮ ಪಕ್ಷದ ಕಾರ್ಯಕರ್ತರಾಗಲಿ ಕಳೆದ 2 ಚುನಾವಣೆಗಳಲ್ಲೂ ಪರಸ್ಪರ ವಿರೋಧ ಮಾಡ್ಕೊಂಡು ಚುನಾವಣೆಯನ್ನು ಮಾಡ್ಕೊಂಬಂದಂಥದ್ದು ಹೌದಲ್ವೇ? ನೀವು ನೋಡಿದ್ದೀರಿ, ಅದರಲ್ಲೇನು ಮುಚ್ಚುಮರೆ ಇಲ್ಲ.